ಇದ್ದಾಗ ಏನಪ್ಪ ಅಂದ್ರೆ ಒಂದೇ ಒಂದು ಕನಸಿದ್ರು. ಇಬ್ಬರು ಮಕ್ಕಳಿದ್ರು. ಒಬ್ಬ ಮಗ ಡಾಕ್ಟರ್ ಇದ್ದ, ಒಬ್ಬ ಮಗ ಇಂಜಿನಿಯರ್. ಆ ತಂದೆ ತಾಯಿ ಒಂದೇ ಒಂದು ಕನಸಿತ್ತು, ಇಲ್ಲ ನನ್ನ ಮಕ್ಕಳು, ನಮ್ಮ ಪರಿಸ್ಥಿತಿ ಗರೀಬಾಗಿದೆ, ನಾವೆಲ್ಲ ಬಡತನಗಳು ಬಂದಿದ್ದೇವೆ, ನಮ್ಮ ಶಿಕ್ಷಣ ಆಗಿಲ್ಲ. ಆ ತಂದೆ ತಾಯಿ ನನ್ನ ಮಕ್ಕಳನ್ನು ಶಾಲೆ ಕಲಿಬೇಕಂತ ಹಗಲಿ ರಾತ್ರಿ ದುಡಿದು ವ್ಯವಹಾರ ಸುಡಿಸಿ ಆ ಮಕ್ಕಳನ್ನು ಕಳಿಸ್ಬೇಕಂತ ಇಬ್ರು ಗಂಡ ಮಕ್ಕಳಿಗೆ ಆ ತಂದೆ ತಾಯಿ ಏನ್ ಬೇಕಾದ್ರೆ ಶಿಕ್ಷಣ ಎಲ್ಲ ಕೊಡಾಕತ್ರು. ಆ ಶಿಕ್ಷಣ ಎಲ್ಲ ಕೊಟ್ಟರು. ತಂದೆ ತಾಯಿ ಇಬ್ರು ಮಕ್ಕಳಿಗೆ ಶಿಕ್ಷಣ ಕೊಡಾಕತ್ರು. ಹಳೆ ಹೋಗ್ಕೊಂಡು ಆ ಮಕ್ಕಳು ಕಲಿಬೇಕಂತ ಹೇಳಿ ಒಂದಲ್ಲ ಎರಡಲ್ಲ ಒಂದೇ ಒಂದು ಕನಸಿತ್ತು, ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗ್ಬೇಕು ಅಂತ ತಂದೆ ತಾಯಿ ಒಂದೇ ಒಂದು ಕನಸ. ನಿಮ್ದೈತೆ ಪ್ರತಿಯೊಂದು ತಂದೆ ತಾಯಿ ಕನಸಿರುತ್ತೆ, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಐಎಎಸ್ ಅಧಿಕಾರಿ ಆಗಬೇಕು. ಯಾಕಂದ್ರೆ ಪ್ರತಿಯೊಂದು ತಂದೆ ತಾಯಿ ಕನಸಿರುತ್ತೆ. ಆ ತಂದೆ ತಾಯಿ ಇದೇ ಕನಸು ಕಾಣಕತ್ರು, ನನ್ನ ಮಗ ಒಬ್ಬ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಐಎಎಸ್ ಅಧಿಕಾರಿ ಆಗ್ಬೇಕಂತ ಹೇಳಿ ಇನ್ನೇನು ಕಷ್ಟಪಟ್ಟು ತಂದೆ ತಾಯಿ ಹಗಲಿ ರಾತ್ರಿ ಬೆವರು ಸುರಿಸಿ ದುಡಿದು ಎಲ್ಲಾ ಮಾಡಿದ್ರು. ಆ ಮಕ್ಕಳಿಗೆ ಏನು ಶಿಕ್ಷಣ ಬೇಕಂತ ಹೇಳಿ ಎಲ್ಲ ಕೆಲಸ ಕಳಿಸ್ಕೊಟ್ಲು. ಎಲ್ಲಿ ಊರಲ್ಲೆಲ್ಲ ಬೆಂಗಳೂರು ಕಲಿಯಾಕ ಕಳಿಸ್ಕೊಟ್ಲು. ಎಲ್ಲಿ? ಬೆಂಗಳೂರಿಗೆ. ಅದೇ ಮಕ್ಕಳು ಏನ್ ಮಾಡಿದ್ರ ಆ ಬೆಂಗಳೂರು ಪುಣಾನಗರ ಹೋಗಿ ಕೆಲಸ, ಆ ಮಕ್ಕಳು ಶಾಲೆ ಕಲ್ತು ಆ ಕಲದ ಕೆಲಸ ಏನ್ ಮಾಡಕತ್ತು ಅಂದ್ರ ಒಬ್ಬ ಡಾಕ್ಟರ್ ಆದ, ಒಬ್ಬ ಇಂಜಿನಿಯರ್ ಕೂಡ ಆದ. ಆ ತಂದೆ ತಾಯಿ ಕನಸಿತ್ತಲ್ಲ, ಆ ತಂದೆ ತಾಯಿ ಕನಸೆಲ್ಲ ಪೂರ್ಣ ಆಯ್ತು. ಆ ಮಕ್ಕಳು ತಂದೆ ತಾಯಿ ಏನ್ ಮಾಡಕತ್ತು ಊರಲ್ಲೇ ಉಳಿದ್ರು. ಆ ಮಕ್ಕಳಿಂದ ಎಲ್ಲಿ ಅದೇ ಬೆಂಗಳೂರು ಸೆಂಟ್ರಲ್ ಉಂಟಾದ್ರು. ಅಲ್ಲೇ ತಂದೆ ತಾಯಿ ಮಾಡ್ತಾ ಇದ್ರ ಒಬ್ಬ ಡಾಕ್ಟರ್ ಆದ, ಒಬ್ಬ ಇಂಜಿನಿಯರ್ ಆದ ನಂತರ ಒಬ್ಬ ಡಾಕ್ಟರ್ ಆದ, ಇಂಜಿನಿಯರ್ ಆದ. ಏನ್ ಮಾಡ್ಬೇಕ್ರಿ? ಆ ಡಾಕ್ಟರ್ ಆದ ನಂತರ ಈ ತಂದೆ ತಾಯಿ ಊರಲ್ಲಿ ಅವ್ರ ಮನೆಯೊಳಗೆ ಮದುವೆ ಕೂಡ ಮಾಡಿರು. ಯಾರು? ತಂದೆ ತಾಯಿ ಇನ್ನೊಂದೈತೆ ಅಂತೇಳಿ ಇಬ್ರು ಮದುವೆ ಮಾಡಿರು. ಇಬ್ರು ಎಲ್ಲೋ ಯಾಕಂದ್ರು ಬೆಂಗಳೂರು ಹೋದ್ರು. ಅವನ ಮೆಡಿಕಲ್ ಇಲ್ಲ, ಇವನ ಮೆಡಿಕಲ್ ಇಲ್ಲ, ಹಾಸ್ಪಿಟಲ್ ತೆಗೆದ್ರು, ಎಲ್ಲಾ ಮಾಡ್ಕೊಂಡು ಹೋದ್ರು. ಹೋಗುತ್ತಾ ತಂದೆ ತಾಯಿ ಇಲ್ಲೇ ಊರಲ್ಲೇ ಇದ್ರು. ಏನಕ್ಕೆ ನೋಡಿದ್ರ ಅಂತಂದ್ರ ತಾಯಿ ತೀರ್ಕೊತಾಳು. ತಾಯಿ ತೀರ್ಕೊಂಡು ಬರ್ತನೇ ಇಲ್ಲ ಮಕ್ಕಳಿಗೆ. ಆ ತಾಯಿ ತೀರ್ಕೊಂಡು ತೊಳಿದ ನಂಗೆ ಮತ್ತು ತಂದೆ ಊರಲ್ಲೇ ಇದ್ದ. ಏನಾಗ್ತಿರ್ಪ ನಂಗೆ ಮುಂದೆ ಹೋಗಿ ತೊಳಿದ ಮಕ್ಕಳಲ್ಲ ಮಗ ದೊಡ್ಡ ಡಾಕ್ಟರ್ ಆದ, ಮಗ ಸಣ್ಣ ಮಗ ಮಕ್ಕಳು ಇಂಜಿನಿಯರ್ ಆದ, ಹೊರಟಾದ್ರು. ಇಷ್ಟೇ ಖುಷಿವಿ. ನನ್ನ ಮಕ್ಕಳನ್ನ ಏನು ಕಲಿಸಿತ್ತಲ್ಲ, ನಾ ಏನು ಸಂಬಳ ತೊಳಿದಲ್ಲ, ನನ್ನ ಮಗ ಡಾಕ್ಟರ್ ಆಗ್ಬೇಕಂತೀನಿ, ನನ್ನ ಮಗ ದೊಡ್ಡ ಡಾಕ್ಟರ್ ಆಗ್ಬೇಕಂತೀನಿ, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗ್ಬೇಕಲ್ಲ, ಅದನ್ನ ಸಾಕಾರ ಖುಷಿಯಿಂದ ಜೀವಂತಿ ಅಂತಿರು. ಯಾರು? ಆ ತಂದೆ ತಾಯಿ ತಂದೆ ಕೂಡ ಎಷ್ಟು ಖುಷಿ ಇತ್ತು. ನನ್ನ ಮಕ್ಕಳು ಡಾಕ್ಟರ್ ಒಂದಲ್ಲ ಎಲ್ಲ ದೊಡ್ಡ ಹಾಸ್ಪಿಟಲ್ ಇದೆ, ಬೆಂಗಳೂರು ಹಾಸ್ಪಿಟಲ್ ಇದೆ, ಒಬ್ಬ ಇಂಜಿನಿಯರ್ ನಾನು, ಎಲ್ಲ ನಕ್ಷತ್ರ ತಯಾರು ಮಾಡ್ತಾನೋ, ಎಲ್ಲ ಚಲೋ ಆಗ್ಯಾನ ಅಂತ ಹೇಳಿ ಈ ತಂದೆ ಊರಲ್ಲಿ ಎಲ್ಲರಿಗೂ ಹೇಳ್ತಿದ್ದ, ನನ್ನ ಮಗ ಡಾಕ್ಟರ್ ಅದಾನೋ, ನನ್ನ ಮಗ ಇಂಜಿನಿಯರ್ ಅದಾನೋ, ಹಿಂಗೆ ಹೇಳ್ತಾ ಹೋಗ್ತಿದ್ದ. ಏನಾಗಿ ತೊಳಿದ ಅಂತಂದ್ರ ಅಜ್ಜಾಗಿದ್ದೀನ ವಯಸ್ಸಂದ್ರೆ ಬಿದ್ದು ಬಿಡ್ತಾನೋ. ಆ ಬಿದ್ದ ನಂತರ ಅವ್ನು ನೋಡ್ಲಿಕ್ಕೆ ಯಾರಿದ್ದಾರೆ? ಯಾರಿಗೂ ಕೂಡ ಇಲ್ಲ. ನೀನ್ ಏನ್ ಮಾಡ್ಬೇಕು? ಮಗ ಒಬ್ಬ ಡಾಕ್ಟರ್ ಬೆಂಗಳೂರು ಇದಾನೋ, ಮಗ ಇಂಜಿನಿಯರ್ ಅವನು ಬೆಂಗಳೂರು ಇದಾನೋ, ಇನ್ನು ಮನೆ ಮಂದಿ 4 ಮಂದಿ ಕೊಡ್ತಾರೋ ಕೂಡ ಏನೇನ್ ಮಾಡಿ ತೋರಿಸಾರೋ ತೋರಿಸಿ ಮತ್ತೆ ಅದೇ ಪ್ರಕಾರ ಅವನ ಟಿಕೆಟ್ ಮಾಡಿ ತೋರಿಸಿದ್ರೆ ಸರಿ ಆಗ್ತಾನೋ. ಮತ್ತೆ ಅವನ ಅದೇ ಬಿಮಾರ್ ಚಲೋ ಆಗ್ತೈತಿ. ಆ ಬಿಮಾರ್ ಚಲೋ ಏನ್ ಮಾಡ್ಬೇಕು? ಊರಾನ ಮಂದಿ ಎಲ್ಲ ಅಲ್ಲೇ ರೊಕ್ಕ ಹಾಕ್ತಾರೋ. ಇನ್ನೇನಂತಂದ್ರ ನಿನ್ನ ಮಗ ಡಾಕ್ಟರ್ ಅದಾನು ಇಲ್ಲ ತೋರಿಸುದು, ಅಲ್ಲೇ ದೊಡ್ಡ ಡಾಕ್ಟರ್ ಬೆಂಗಳೂರು ತೋರಿಸೋ ಮಾತು ಓನ್ಯಾನ ಮೇಲೆ ಹೇಳ್ತಾರೋ. ಆ ಹೇಳಿದ್ರೆ ಇವೇನ್ ಮಾಡ್ತಾನೋ, ನನ್ನ ಆಧಾರ್ ಕಾರ್ಡ್ ಬಂದು ಹೋಗ್ತಾನೆ, ಖುಷಿಯಿಂದ ಹೋಗ್ತಾನೋ. ಯಾಕೆ ನನ್ನ ಮಗ ಬೆಂಗಳೂರು ದೊಡ್ಡ ಡಾಕ್ಟರ್ ಆಗಿದಾನೋ, ದೊಡ್ಡ ಹಾಸ್ಪಿಟಲ್ ಆಗಿದೆ ಅಂತ ಹೇಳಿ ಇಲ್ಲಿನ ಊರಾನ ಮೇಲೆ ಹೋಗ್ತಾನೋ. ಎಲ್ಲಿ ಬೆಂಗಳೂರು ಬೆಂಗಳೂರು ಹೋಗ್ತಾರ ಆ ದೂರಿನ ನೋಡ್ತಾನೋ. ಎಲ್ಲಿನ ನೋಡ್ತಾನೋ ಹೋಗ್ಬೇಕಂದ್ರ ದೂರಿನ ನೋಡ್ತಾನೋ. ನನ್ನ ಮಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾನು, ಸಾಗರ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾನು, ಹಾಸ್ಪಿಟಲ್ ಇದೆ ನೋಡ್ತಾನ. ಅಲ್ಲಿ ಹೋಗ್ತಾನ ಹೊರ ಗಾಡಿದ ಕೇಳ್ತಾನೋ, ನೀವು ಅದೇನಿದ್ರೆ ಅದೇ ಹಾರ್ಬಿಟ್ಟು ಹೋಗ್ತಾರ ಹರಿಕಂಗಿತ್ತು. ಆ ಗಾಡಿ ಬಂದು ಹಚ್ಕೊಂಡಿದ್ದಲ್ಲ ಬರ್ಗೆ ಯಾರು ಅಂತ ಕೇಳ್ತಾನೋ. ಇಲ್ಲ ಡಾಕ್ಟರ್ ಹೊಂದಿದ್ದೀನಿ, ಡಾಕ್ಟರ್ ಇಲ್ಲ, ಯಾರು ನೀ ಎಲ್ಲಿಂದ ಬಂದಿ? ಇಲ್ಲ ನಂಗೆ ಅಲ್ಲಿಂದ ಬಂದಿದ್ದೀನಿ, ನನ್ನ ಮಗ ಡಾಕ್ಟರ್ ಆಗಿದೆ ಅಂತಾನೋ. ಅವಾಗ ಗಾಡಿ ಹೇಳ್ತಾನೋ, ನೀವು ಡಾಕ್ಟರ್ ಅಪ್ಪ ಇಂತ ಅಂತಾನೋ. ನಮ್ ಡಾಕ್ಟರ್ ಬಿಲ್ಡಿಂಗ್ ಐತಿ, ಎಲ್ಲ ಇದೆ, ಡಾಕ್ಟರ್ ಅಂತೆಲ್ಲ ಯಾರು ನಡಿ ಈಗ ಹೊರಗೆ ಹಾಕ್ತಾನೋ. ಆ ಹೊರಗೆ ಹಾಕೊಂಡು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾನೋ. ಇಲ್ಲ ನಮ್ಮ ಡಾಕ್ಟರ್ ತಾನೋ, ನಡಿ ಕರ್ಕೊಂಡು ಹೋಗಿ ನಡಿ ಅಂತಾನೋ. ಬೇಡ ಹಿಂಗಟ್ಟು ಮಾಡಿ ಒಳಗೆ ಹೋಗ್ತಾನೋ. ಡಾಕ್ಟರ್ ಏನ್ ಮಾಡ್ತಾನೆ ನೋಡ್ತಾನೆ. ನೋಡಿದ ನಂತರ ಏನ್ ಮಾಡ್ತಾನೆ?
ಮಾಡ್ತಾನೆ ಅಪ್ಪನ ಗೊತ್ತಿಲ್ಲ. ಒಂದೇ ಒಂದು ಕಾಗದ ಬರ್ಕೊತ ನೋಡ್ತಾನೋ, ಬಿಲ್ ಕೊಡ್ತಾನೋ, 70,000 ರೂಪಾಯಿ ಬಿಲ್ ಕೊಟ್ಟು ಹೋಗು ಅಂತ ಹೇಳಿ. ಯಾರೇ ಮಗ ಡಾಕ್ಟರ್ ಇದ್ದಲ್ಲ, ಬಿಲ್ ಕೊಟ್ಟ, ಆ ಬಿಲ್ ಕೊಂಡು ಅಪ್ಪ ಏನ್ ಮಾಡ್ತಾನೆ, ಬಿಲ್ ಇರಲ್ಲ ಅಥವಾ ಆಯ್ತಂದ್ರೆ ಹೊರ ಬಂದಿರ್ತಾನೋ, ಬರ್ತೇನೆ ಅಂತಾನೋ, ಇನ್ ಬಿಲ್ ತರ್ಬೇಕಲ್ಲ, ಹೆಂಗಾರ ಮಾಡಿ ಅಂತೇಳಿ ಆಯ್ತು ನಂಗಾರ ಇವ್ನು ರೊಕ್ಕನ ಕೊಡ್ಬೇಕಂತೇಳಿ ಆ ಹೊರ ಬರ್ಕೋಬೇಕು. ಇನ್ನೊಂದು ಮಗ ನಾನು ಅವನ ಕಡೆ ಹೋಗ್ಬೇಕು, ಅವನಲ್ಲಿ ಸಹಾಯ ಮಾಡ್ತಾನೆ, ಹಂಗ ಬರ್ತಿರ್ತಾನೋ, ಬಂದ ಸರ್ಕಲ್ ಇತ್ತು, ಹಿಂಗ್ ದಾಟ್ ಬಂದಿದ್ದ ಹೋಗಿ ಬರುತ್ತಾ ಅಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಗಾಡಿ ಹೊಡ್ಕೊಂಡು ಹೋಗ್ತಾನೋ, ಇನ್ನೇನೈತೆ ಅಲ್ಲಿ ಇರ್ತಾನಲ್ಲ, ಇದಾದ ಕೂಟ್ಟು ಹೋಗ್ತಾರ, ದವಾಖಾನೆ ಕೂಡ ಹೋಗ್ತಾರೋ, ದವಾಖಾನೆ ಹೋಗ್ತಂದ್ರ ಏನಂತಾನೆ ಸತ್ ಹೋಗ್ತಾನೋ. ಆ ಸತ್ ಹೋದ ನಂತರ ಇನ್ನು ಪೊಲೀಸ್ ಏನ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ಬೇಕಲ್ಲ, ಪೋಸ್ಟ್ ಮಾಡ್ಬೇಕು ಎಲ್ಲಿರ್ತಾರೆ, ಡಾಕ್ಟರ್ ಕಡೆ ಹೋದ, ಡಾಕ್ಟರ್ ಹೋದಂದ್ರೆ ನೋಡ್ತಾರೋ ಇನ್ ಯಾರದಾರೆ, ಇನ್ ನೋಡ್ತಾರೋ ಅವ್ನು ಪೋಸ್ಟ್ ಮಾಡ್ತಾರೋ, ಯಾರೇ ಪೋಸ್ಟ್ ಮಾಡ್ತಾನೆ, ಯಾರು ಯಾವ ಗಾಡಿ ಪೊಲೀಸ್ ಎಲ್ಲ ಚೆಕ್ ಮಾಡಿದಾಗ ಆ ಗಾಡಿ ನಂಬರ್ ಇರ್ತಿತ್ತಾರೋ, ಆ ಗಾಡಿ ಯಾವ್ದಿತ್ತಪ್ಪ ಅಂದ್ರ ಯಾವ ಮಗ ಇಂಜಿನಿಯರ್ ಆಗಿದಲ್ಲ ಅದೇ ಮಗನ ಹೊಡ್ಕೊಂಡು ಹೋಗ್ಬಿಟ್ಟಿದ್ದ. ಯಾವ ಇಂಜಿನಿಯರ್ ಆಗಿದಲ್ಲ ಅವ ಗಾಡಿ ಹೊಡ್ಕೊಂಡು ಹೋಗಿದ್ದ. ಒಂದು ಮಗನ ಕಡೆಯಿಂದ ಏನಾಯ್ತ್ರಿ, ಅಪ್ಪ ಸತ್ತ, ಮತ್ತೊಬ್ಬ ಮಗನ ಏನಾಯ್ತ್ರಿ, ಆ ಅಪ್ಪನ ಬಾಡಿ ಏನಿತ್ತಲ್ಲ ಅದೆಲ್ಲ ಡೆಟ್ ಬಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ತನ್ನ ಕೈಯಲ್ಲಿ ಹಾಕಿ ಹೋಗುದು. ನಾನು ನಿಮ್ಗೆ ಹೇಳ್ತೇನೆ, ಕಥೆಯಲ್ಲ, ಇವಾಗ ನಿಮ್ ಕಾಣಿ ಹೇಳಾಕಿದ್ದೇನೆ. ನಮ್ಮ ಜೀವನದಲ್ಲಿ ಕೂಡ ನಾವೀಗ ವಿಚಾರ ಮಾಡ್ತಿರ್ತೇವೆ, ಏನ್ ನನ್ನ ಮಕ್ಕಳು ಡಾಕ್ಟರ್ ಬೇಕು, ಇಂಜಿನಿಯರ್ ಆಗ್ಬೇಕಂತ ಹೇಳಿ. ನಾನು ಇಂಜಿನಿಯರ್ ಮಾಡಕ್ ಬಿಡಂತಿಲ್ಲ, ಡಾಕ್ಟರ್ ಮಾಡಕ್ ಬಿಡೋದಿಲ್ಲ, ಸರ್ಟಿಫಿಕೇಟ್ ಮಾಡಕ್ಕಿಲ್ಲ, ಮಾಡಿ. ಆದ್ರೆ ಮಕ್ಕಳಿಗೆ ಆ ಸಂಸ್ಕಾರ ಯಾವ್ದ್ರಿ, ಈ ಲೋಕಿಗೆ ಜ್ಞಾನ ಸಹಿತ ಧಾರ್ಮಿಕ ಜ್ಞಾನ ಕೂಡ ಕೊಡ್ರಿ, ಧಾರ್ಮಿಕ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಆ ತಂದೆ ತಾಯಿ ಎಲ್ಲವನ್ನೂ ಕೊಟ್ರು, ಡಾಕ್ಟರ್ ಮಾಡಿರಿ, ಇಂಜಿನಿಯರ್ ಮಾಡಿ, ಎಲ್ಲವನ್ನೂ ಮಾಡಿರೋ, ಆ ಮಕ್ಕಳಿಗೆ ಆ ಧರ್ಮದ ಸಂಸ್ಕಾರ ಕೊಟ್ಟಿರ್ಲಿಲ್ಲ. ಆ ಧರ್ಮ ಸಂಸ್ಕಾರ ಕೊಟ್ಟ ಸಂಬಂಧಾಗಿ ಆ ಮಕ್ಕಳ ಮಾತು ದುಡ್ಡನ್ನೇ ಗಳಿಸ್ಬೇಕಂತೇಳಿ ಆ ತಂದೆ ಯಾರು ಗೊತ್ತಿಲ್ಲ, ತಾಯಿ ಎಲ್ಲಿದಾರು ಗೊತ್ತಿಲ್ಲ, ಆ ತಾಯಿ ಸ್ವರೂಪ ಏನೈತೆ ಗೊತ್ತಿಲ್ಲ, ತಂದೆ ಸ್ವರೂಪ ಏನಿದೆ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ಏನಂತಾರ, ತಂದೆ ತಾಯಿನ ಆ ಇಬ್ರು ಮಕ್ಕಳು ಕೂಡ ನಿಮ್ಗೆಲ್ಲ ಕಥೆ ಗೊತ್ತಿದೆ. ನಾ ಅದಕ್ಕೆ ತಾನೆ ಆ ಮಕ್ಕಳನ್ನು ನೋಡಿ ನಾವೇ ಕೂಡ ಅದೇ ವಿಚಾರ ಮಾಡ್ತೇವೆ. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸರ್ಕಾರ ಆಗಬೇಕು, ಎಲ್ಲಿ ಬೇಕಾದ್ರೆ ಬೆಂಗಳೂರು ಪುನರಾಗಿರ್ತಾರೋ, ಆ ತಂದೆ ತಾಯಿ ಮನೆಯೊಳಗೆ ಒದ್ದಾಡ್ತಿರ್ತಾರೋ. ಯಾಕಂದ್ರ ಅದೇ ಮಗ ಆ ತಂದೆ ತಾಯಿ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಕನಸ್ಕಂತಿದಲ್ಲ, ಅದೇ ಸಮಯದಲ್ಲಿ ಅದ ಸಂಸ್ಕಾರ ಮಾಡಿದ್ರಲ್ಲ, ಧಾರ್ಮಿಕ ಸಂಸ್ಕಾರ ಕೊಟ್ಟಿದ್ರೆ ಏನಾಗಿದ್ರಿ, ಆ ಮಕ್ಕಳಿಗೆ ಎಂದು ಕೂಡ ಆ ತಂದೆ ತಾಯಿ ಕೂಡ ಎಲ್ಲ ಹೋಗಿ ಊರಾಗಿರ್ಬೇಕಂತ ಅಜ್ಜಿ ಗೊತ್ತಿದ್ರು. ನಮ್ದು ಅಂತ ಪರಿಸ್ಥಿತಿ ಆಗಬಾರ್ದು.